ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಲಕ್ಷ್ಮಿ ಆ್ಯಂಡ್ ವೆಲ್ಕಮ್ ಟು ಲಕ್ಕಿ ಸಿಂಪಲ್ ಟಿಪ್ಸ್. ಇವತ್ತು ಒಂದು ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅನ್ವಾಂಟೆಡ್ ಬಾಡಿ ಹೇರ್ ರಿಮೂವಲ್ ಬಗ್ಗೆ. ನಮ್ಮ ಬಾಡಿ ಮೇಲಿರುವಂತಹ ಬೇಡದೇ ಇರುವಂತಹ ಕೂದಲನ್ನು ಹೇಗೆ ಈಸಿಯಾಗಿ ಮನೆಯಲ್ಲೇ ನಾವು ರಿಮೂವ್ ಮಾಡಬಹುದು, ಟೈಮ್ ಸೇವ್ ಮಾಡಬಹುದು ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಹಣನೂ ಒಂಚೂರು ಕಡಿಮೆ ಖರ್ಚು ಮಾಡಬಹುದು ಅಂತ. ಸೊ ನೋಡೋಣ ಏನಿದೆ ಅಂತ. ಬೈ ಯೂಸಿಂಗ್ ಅ ಎಪಿಲಿಯೇಟರ್, ದಿಸ್ ಈಸ್ ದ ಟೂಲ್. ಇವತ್ತು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ಎಪಿಲಿಯೇಟ್ ಅಂದ್ರೆ ಏನು, ಅದನ್ನು ಹೇಗೆ ಬಳಸಬೇಕು, ಅದ್ರ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಇದ್ರ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಲೇಡೀಸ್ಗೆ ಇದೊಂದು ಬಿಗ್ ಟಾಸ್ಕ್, ಯಾಕಂದರೆ ಪ್ರತಿ ತಿಂಗಳು ನಮಗೆ ಥ್ರೆಡ್ಡಿಂಗ್ ಆಗಿರ್ಬೋದು, ವ್ಯಾಕ್ಸಿಂಗ್ಗೋಸ್ಕರ ನಾವು ಎವ್ರಿ ಟೈಮ್ ಪಾರ್ಲರ್ಗೆ ಹೋಗ್ತೀವಿ. ಮೇ ಬಿ ಅದು ಅಪರ್ ಲಿಪ್ ಆಗಿರ್ಬೋದು, ಥ್ರೆಡ್ಡಿಂಗ್ ಈ ಸೈಡ್ ಇಲ್ಲಿರುವಂಥ ಚಿನ್ನಲ್ಲಿರುವಂಥ ಹೇರ್ಸ್ ಆಗಿರ್ಬೋದು, ಅಥವಾ ಕೈ ಮತ್ತು ಕಾಲುಗಳ ಮೇಲಿರುವಂಥ ಹೇರ್ಸನ್ನು ರಿಮೂವ್ ಮಾಡಲಿಕ್ಕೆ, ಅಥವಾ ಅಂಡರ್ ಆರ್ಮ್ಸ್ ನಾವು ಥ್ರೆಡ್ಡಿಂಗ್ ಅಥವಾ ವ್ಯಾಕ್ಸಿಂಗ್ ಮಾಡಿಸ್ತೀವಿ. ಸೊ ಅಲ್ಲಿ ಹೋದ ತಕ್ಷಣ ಇವಾಗ ಕೊರೋನಾ ಸೀಸನಲ್ಲಿ ಸ್ಯಾನಿಟೈಸೇಷನ್ ಅದು ಇದು ಅಂತ ಹೇಳಿ ಇಷ್ಟುದ್ದ ಚಾರ್ಜ್ ಬೇರೆ ಹಾಕ್ತಾರೆ. ಸೊ ಅದೆಲ್ಲ ಆ್ಯಂಡ್ ಹೋಗೋದು ಬರೋದು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಸೊ ಎಲ್ಲದರಿಂದ ನೀವು ಸೇವ್ ಆಗಬೇಕು ಆ್ಯಂಡ್ ಕ್ವಿಕ್ಕಾಗಿ, ಈವನ್ ಟ್ರಾವೆಲ್ ಫ್ರೆಂಡ್ಲಿ ಆಗಿರುವಂಥ ಆ್ಯಂಡ್ ನಿಮಗೆ ಓನಾಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ಏನಾರು ಇದ್ದರೆ ನೀವೇ ಮಾಡ್ಕೊಳ್ಳೋದಿದ್ರೆ ಎಷ್ಟು ಈಸಿ ಅಲ್ವಾ. ಸೊ ಇವಾಗ ಅಂಥದ್ದೇ ಒಂದು ಟೂಲ್. ಸೊ ನಾನು ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇನು ಬ್ರ್ಯಾಂಡ್ ಬಂದುಬಿಟ್ಟು ಬ್ರಾನ್ ಅಂತ. ಸೊ ಬ್ರಾನ್ ಎಪಿಲಿಯೇಟರ್, ಇದು ಸಿಲ್ಕ್ ಎಪಿಲ್ 9 ಇದು ಬ್ರ್ಯಾಂಡ್ ನೇಮ್. ಇದ್ರ ಡೀಟೇಲ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಮೆಝಾನಲ್ಲಿ ಸಿಗುತ್ತೆ. ಸೊ ಲಿಂಕ್ ನೀವು ಚೆಕ್ ಮಾಡ್ಕೊಳ್ಳಿ, ಡೀಟೇಲ್ಸ್ ಎಲ್ಲ ನಿಮಗೆ ಇದ್ರ ಬಗ್ಗೆ ಸಿಗುತ್ತೆ. ಸೊ ಬ್ರ್ಯಾಂಡ್ ನೇಮ್ ಬ್ರಾನ್. ಇದು ಈ ಹೇರ್ ರಿಮೂವಲ್ ಟೂಲ್ಸಿಗೆ ಫೇಮಸ್ ಇರುವಂಥ ಬ್ರ್ಯಾಂಡ್. ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ, ಡಿಫ್ರೆಂಟ್ ರೇಂಜಲ್ಲಿ ಇವ್ರದ್ದು ಪ್ರಾಡಕ್ಟ್ಗಳು ಸಿಗುತ್ತೆ. ಸೊ ನಾನು ಮಾಡುತ್ತಿರುವಂಥ ಈ ಮಾಡೆಲ್ ನಂಬರ್ ಬಂದುಬಿಟ್ಟು SES 9720 ಅಂತ. ಸೊ ಇದ್ರ ಬಗ್ಗೆ ಇವತ್ತು ನೋಡೋಣ. ಸೊ ಫಸ್ಟ್ ಟೈಮ್ ನೀವು ನನ್ನ ಚಾನಲಲ್ಲಿ ಇದ್ದರೆ ಪ್ಲೀಸ್ ನೋಡಿ ಎಂಡ್ವರೆಗೂ ವಿಡಿಯೋನ. ಏನಾದ್ರು ನಿಮಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಇಟ್ ಮೀನ್ಸ್ ಅ ಲಾಟ್. ಸೊ ಲೆಟ್ ಸ್ಟಾರ್ಟ್. ನೋಡೋಣ, ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಏನೇನು ಇದರಲ್ಲಿ ಇಕ್ವಿಪ್ಮೆಂಟ್ ಇದೆ. ಫಸ್ಟ್ ಟೈಮ್ ಎಪಿಲಿಯೇಟನ್ನು ಇದು ಬ್ರಾನ್ ಇದೇ ಪ್ರಾಡಕ್ಟ್ ನೀವೇನಾದ್ರು ತೊಗೊಳ್ಳೋ ಹಂಗಿದ್ರೆ ಯಾವ ಥರ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಇದ್ರದ್ದು ಡೆಮೋ ಕೂಡ ನಾನು ತೋರಿಸ್ತಾ ಇದ್ದೀನಿ, ಹೇಗೆ ಇದನ್ನು ಯೂಸ್ ಮಾಡಬಹುದು, ಇದ್ರದ್ದು ಪ್ಲಸ್ ಮೈನಸ್ ಪಾಯಿಂಟ್ಸ್ ಏನಿದೆ ಆ್ಯಂಡ್ ನನ್ನ ಒಪಿನಿಯನ್ ಏನಿದೆ ಈ ಪ್ರಾಡಕ್ಟ್ ಬಗ್ಗೆ ಅನ್ನೋದನ್ನು ಎಲ್ಲನೂ ಒನ್ ಬೈ ಒನ್ ಇದನ್ನು ನೋಡ್ತಾ ಹೋಗೋಣ. ಸೊ ತುಂಬ ಹ್ಯಾಂಡಿಯಾದಂಥ ಪ್ರಾಡಕ್ಟ್. ಈ ಡಿವೈಸ್ ಬಂದುಬಿಟ್ಟು ಶೇವ್, ಟ್ರಿಮ್ ಮತ್ತು ಎಪಿಲಿಯೇಟ್. ನೀವು ಇಲ್ಲಿ ನೋಡ್ಬೋದು, ಶೇವಿಂಗ್ ಮತ್ತು ಟ್ರಿಮ್ಮಿಂಗ್, ಎಪಿಲಿಯೇಟ್, ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೊ ಶೇವಿಂಗ್, ಟ್ರಿಮ್ಮಿಂಗ್ ಮತ್ತು ಎಪಿಲಿಯೇಟ್ ಡಿಫ್ರೆನ್ಸ್ ಏನು ಅಂದರೆ, ಎಪಿಲಿಯೇಟ್ ಅಂದರೆ ಸ್ಕಿನ್ನನ್ನು ಕಂಪ್ಲೀಟಾಗಿ ರೂಟ್ ಸಮೇತ, ಈ ಸ್ಕಿನ್ನಲ್ಲಿರುವಂಥ ರೂಟ್ ಸಮೇತ ಕೂದಲನ್ನು ಎಳೆದು ಆಚೆ ತೆಗೆಯುತ್ತೆ. ಸೊ ನಾವು ಯಾವಾಗ ಥ್ರೆಡ್ಡಿಂಗ್ ಮಾಡ್ತೀವಲ್ವ, ರೂಟ್ ಸಮೇತ ಕೂದಲು ಆಚೆ ಬರುತ್ತೆ. ಸೊ ಅದರಿಂದ ನಮಗೆ ಅಟ್ಲೀಸ್ಟ್ 2 to 3 ವೀಕ್ಸ್ವರೆಗೂ ಮತ್ತೆ ನಮಗೆ ಥ್ರೆಡ್ಡಿಂಗ್ಗೆ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಗೇನ್ ಡಿಪೆಂಡ್ಸ್ ನಿಮಗೆ ಹೇರ್ ಗ್ರೋತ್ ಎಷ್ಟು ಫಾಸ್ಟ್ ಆಗುತ್ತೆ ಸ್ಲೋ ಆಗುತ್ತೆ ಅದರ ಮೇಲೆ. ಸೊ ಅಟ್ಲೀಸ್ಟ್ 2 to 3 ವೀಕ್ಸ್ ಹತ್ರ ನಿಮಗೆ ಎಪಿಲಿಯೇಟ್ ಅಥವಾ ರೂಟಿಂದ ಏನಾದ್ರು ಹೇರ್ ತೆಗೆದ್ರೆ ಸೊ ಅಷ್ಟುವರೆಗೂ ನಿಮಗೆ ಆರಾಮಾಗಿರುತ್ತೆ, ರಿಪೀಟೆಡಾಗಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಎಪಿಲಿಯೇಟ್ ಅಂತಂದರೆ ರೂಟಿಂದ ಹೇರನ್ನು ರಿಮೂವ್ ಮಾಡುವಂಥದ್ದು. ಶೇವಿಂಗ್ ಅಂತಂದರೆ ಕಂಪ್ಲೀಟಾಗಿ ಶೇವ್ ಅಥವಾ ಟ್ರಿಮ್ ಅಂದಾಗ ಹೇರ್ಸನ್ನು ಓನ್ಲಿ ಸ್ಕಿನ್ ಮೇಲಿಂದ ಅದನ್ನು ಚಾಪ್ ಮಾಡ್ತಾ ಹೋಗೋದು, ಮೇಲಿನ ಪಾರ್ಟ್ ಮಾತ್ರ ತೆಗಿತಾ ಇರ್ತೀವಿ. ಇವನ್ ಸೆಕೆಂಡ್ ಆರ್ ಥರ್ಡ್ ಡೇ ನಿಮಗೆ ಮತ್ತೆ ಅದು ಹಾರ್ಡ್ ಇರುವಂಥ ಪಾರ್ಟ್ ಅಥವಾ ಏನು ಬ್ಯಾಕಪ್ ಥಿಕ್ ಪಾರ್ಟ್ ಇರುತ್ತೆ ಮತ್ತೆ ಅದು ಔಟ್ ಗ್ರೋ ಆಗೇ ಆಗುತ್ತೆ. ಸೊ ಬಿಫೋರ್ ಎಪಿಲಿಯೇಟ್ ನೀವೇನಾದ್ರು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ಬಾಡಿನ ಸ್ಕ್ರಬ್ ಮಾಡಿ, ಇದರಿಂದ ಪೋರ್ಸ್ ಓಪನ್ ಆಗುತ್ತೆ, ಡೆಡ್ ಸ್ಕಿನ್ ಎಲ್ಲ ಹೊರಟೋಗುತ್ತೆ. ಸೊ ಇದರಿಂದ ನಿಮಗೆ ಎಪಿಲಿಯೇಟ್ ಆಗಿರ್ಬೋದು ಅಥವಾ ಟ್ರಿಮ್ಮಿಂಗ್ ಆಗಿರ್ಬೋದು ಈಸಿ ಆಗಿರುತ್ತೆ. ಈಸಿ ಆಗೋದ್ರಿಂದ ಇವನ್ ಇನ್ಗ್ರೋನ್ ಹೇರ್ ಗ್ರೋತ್ ಕೂಡ ಆಗೋದಿಲ್ಲ ನಿಮಗೆ ವಾಪಸ್ಸು. ಸೊ ಇದು ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಇದು ಸೋ ಈಸಿ. ಇವನ್ ನೀವು ಫಸ್ಟ್ ಟೈಮ್ ಏನಂತಾರೆ ವ್ಯಾಕ್ಸಿಂಗ್ ಅಥವಾ ಥ್ರೆಡ್ಡಿಂಗ್ ಮಾಡಿಲ್ಲ, ಟೀನೇಜರ್ಸ್ ಜಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ನಿಮಗೆ ಪೇಯ್ನ್ ಫೀಲ್ ಆಗೇ ಆಗುತ್ತೆ. ಅಥವಾ ಆಲ್ರೆಡಿ ನೀವು ಅಥವಾ ಈ ವ್ಯಾಕ್ಸಿಂಗ್ ಅಥವಾ ಥ್ರೆಡ್ಡಿಂಗ್ ಮಾಡಿಸಿದ್ರೆ ಅದು ಎಷ್ಟು ಪೇಯ್ನ್ ಕೊಡುತ್ತೋ ಅಷ್ಟೇ ಇದು ಪೇಯ್ನ್ ಕೊಡುತ್ತೆ. ಯೂಶ್ವಲಿ ಹೇಗೆ ನೀವು ಮಾಡ್ತಾ ಹೋಗ್ತೀರಾ ಕ್ರಮೇಣ ಅದ್ರ ಪೇಯ್ನ್ ಬಗ್ಗೆ ನಿಮಗೆ ಅದು ಯೂಸ್ ಟು ಆಗಿ ಹೋಗುತ್ತೆ. ಸೊ ಅದೇ ಪ್ರಕಾರ ಈ ಡಿವೈಸ್ದು ಕೂಡ ಫಸ್ಟ್ ಇದ್ರದ್ದು ಹೇಗೆ ಯೂಸ್ ಮಾಡೋದು ಡೆಮೋ ಎಲ್ಲ ನೋಡ್ಕೊಳ್ಳೋಣ. ಸೊ ಲಾಸ್ಟಿಗೆ ನನಗೇನು ಅನ್ನಿಸ್ತು ಇದು ವರ್ತ್ ಹೌದಾ ಅಲ್ವಾ ಅಂತ ನೋಡೋಣ. ಇವಾಗ ಇಲ್ಲಿ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಡೀಟೇಲ್ಸ್ ನೋಡೋಣ. ಬ್ರಾನ್ ಎಪಿಲ್
9 ಸಿಲ್ಕ್ ಎಪಿಲ್ 9 ಶೇವ್ ಟ್ರಿಮ್ ಎಪಿಲಿಯೇಟ್ ಫಾರ್ ಅ ಲಾಂಗ್ ಲಾಸ್ಟಿಂಗ್ ಸ್ಮೂತ್ ಸ್ಕಿನ್. ವೆಟ್ ಆ್ಯಂಡ್ ಡ್ರೈ ಎರಡು ನೀವು ಯೂಸ್ ಮಾಡಬಹುದು. ಸಿಲ್ಕ್ ಎಪಿಲ್ 9 ಜೆಂಟಲ್ ಶೇವಿಂಗ್, ವೈಡ್ ಹೆಡ್ ಆ್ಯಂಡ್ ಸ್ಮಾರ್ಟ್ ಲೈಟ್ ಸೆನ್ಸೋ ಸ್ಮಾರ್ಟ್ ಟೆಕ್ನಾಲಜಿ ಇದೆ, ವಾಟರ್ ಪ್ರೂಫ್ ಇದೆ ಇದು. ಆ್ಯಂಡ್ 50 ಕಾರ್ಡ್ಲೆಸ್ ಯೂಸಸ್ ಮಾಡ್ಬೋದು ಅಪ್ ಟು 15 ಮಿನಿಟ್ಸ್. ಮೈಕ್ರೋ ಗ್ರಿಪ್ ಟ್ವೀಸರ್ಸ್ ಇದ್ದಾವೆ. 0.5 mm ವರೆಗೂ ಹೇರ್ ನೀವು ರಿಮೂವ್ ಮಾಡ್ಬೋದಾಗುತ್ತೆ. ಇದರಲ್ಲಿ ಬ್ಯಾಕ್ ಸೈಡ್ ಎಲ್ಲ ಅಟ್ಯಾಚ್ಮೆಂಟ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದು 3 ಎಕ್ಸ್ಟ್ರಾ ಪೌಚ್, 3 ಎಕ್ಸ್ಟ್ರಾಸ್ ಮೀನ್ಸ್ ಅಟ್ಯಾಚ್ಮೆಂಟ್ಸ್ ಪ್ಲಸ್ ಪೌಚ್ ಇದೆ. ಇದರಲ್ಲಿ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸನ್ನು ಹೇಗಿದೆ ಅಂತ ತೋರಿಸಿದ್ದಾರೆ. ಇದರಲ್ಲಿ MRP ಕೊಟ್ಟಿದ್ದಾರೆ 7,525. ಅಮೆಝಾನಲ್ಲಿ ನಿಮಗೆ ಆಫರ್ ಟೈಮಲ್ಲಿ ಅರೌಂಡ್ 6,000 ಮೇಲೆ ಇದು ಸಿಗುತ್ತೆ. ಎಲ್ಲ ಯಾವ ರೀತಿಯಾಗಿ ಪ್ಯಾಕಿಂಗ್ ಆಗಿ ಬಂದಿದೆ ಡಿವೈಸ್ ಅಂತ ಫಸ್ಟ್ ಟೈಮ್ ನಾನು ಇದನ್ನು ಓಪನ್ ಮಾಡಿದಾಗ ಕ್ಲಿಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯಾಕಿಂಗ್ ಯಾವ ಥರ ಬರುತ್ತೆ ಅಂತ. ನಾನು ಸುಮಾರು ವೀಡಿಯೋಸ್ ನೋಡಿದೆ, ಈ ಕ್ಲಿಪ್ಸ್ ಎಲ್ಲ ನಂಗೆ ಸಿಕ್ಕಿರಲಿಲ್ಲ. ಮೋಸ್ಟ್ಲಿ ಯಾರು ಅನ್ಪ್ಯಾಕಿಂಗ್ ನೋಡಬೇಕು ಅಂದರೆ ಇದನ್ನು ನೀವು ನೋಡಬಹುದು. ಇವಾಗ ಪ್ರತಿಯೊಂದು ಅಟ್ಯಾಚ್ಮೆಂಟ್ಸ್ ಡಿಟೇಲ್ ನೋಡೋಣ. ಈ ಅಟ್ಯಾಚ್ಮೆಂಟ್ಸ್ ಅಥವಾ ಈ ಪ್ರಾಡಕ್ಟದ್ದು ಕೋಡ್ ನಂಬರ್ ಬಂದುಬಿಟ್ಟು SES 9720 ಅಂತ. ಸೊ ವೆಟ್ ಆ್ಯಂಡ್ ಡ್ರೈ ಎರಡು ಯೂಸ್ ಮಾಡಬಹುದು. ಪ್ರೈಸ್ ಆಫರ್ ಟೈಮಲ್ಲಿ ತೊಗೊಂಡಷ್ಟು ನಿಮಗೆ ಒಳ್ಳೆಯದು, ಬಟ್ 7,000 ಪ್ಲಸ್ ಅಂದರೆ ಸ್ವಲ್ಪ ಜಾಸ್ತಿ ಆಯಿತು. ಸೊ ಇದು ಶೇವ್ ಟ್ರಿಮ್ ಆ್ಯಂಡ್ ಎಪಿಲಿಯೇಟ್ ಎಲ್ಲ ಕೆಲಸ ಆಗುತ್ತೆ ಇದರಿಂದ. ಸೊ ಪ್ಲಸ್ 3 ಎಕ್ಸ್ಟ್ರಾ ಪ್ಲಸ್ ಪೌಚ್ ಇದ್ರ ಜೊತೆಗೆ ಒಂದು 2 ಇಯರ್ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ಸಿಟಿಗಳಲ್ಲಿರುವಂಥ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮಗೆ ಇದರದ್ದು ಶೆಲ್ ರಿಪ್ಲೇಸ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಡಿವೈಸ್ ಡ್ಯಾಮೇಜ್ ಏನಾದ್ರು ಇದ್ದರೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಇನ್ಫಾರ್ಮೇಷನ್ ಬುಕ್ಲೆಟ್ ಇದೆ, ಇವನ್ ಪಿಕ್ಚರ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಇದನ್ನು ಆಪ್ರೇಟ್ ಮಾಡ್ಬೋದು ಅಂತ. ಕೆಲವೊಂದು ಮಾಡೆಲ್ ನಂಬರ್ಗಳದ್ದು ಅದರಲ್ಲಿ ನಿಮಗೆ ಮಾಡೆಲ್ಗಳಲ್ಲಿ ಈ ಬಿಕಿನಿ ರೇಸರ್ಸು ಅಥವಾ ಫೇಶಿಯಲ್ ಮಸಾಜರು ಅಥವಾ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ ಸಿಗುತ್ತೆ. ನೀವು ಯಾವ ಮಾಡೆಲ್ ಅದನ್ನ ಚೂಸ್ ಮಾಡ್ತೀರೋ ಅದರ ಪ್ರಕಾರ ನಿಮಗೆ ಅಟ್ಯಾಚ್ಮೆಂಟ್ಸು ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವಾಗ ಒಂದೊಂದು ಡಿವೈಸ್ ನೋಡೋಣ. ಫಸ್ಟ್ ಲುಕ್ಕಲ್ಲಿ ಡಿವೈಸು ತುಂಬ ಕ್ಯೂಟ್ ಆ್ಯಂಡ್ ಹ್ಯಾಂಡಿ ಆಗಿದೆ, ತುಂಬ ಹೆವಿ ಆಗಿಯೂ ಇಲ್ಲ, ತುಂಬ ಲೈಟ್ ವೆಯ್ಟು ಇಲ್ಲ, ಪರ್ಫೆಕ್ಟ್ ಆಗಿದೆ. ಸೊ ರೋಸ್ ಗೋಲ್ಡ್ ಫಿನಿಶಿಂಗ್ ಜೊತೆಗೆ ಈಚ್ ಒನ್ ಅಟ್ಯಾಚ್ಮೆಂಟ್ಸ್ ನೋಡ್ತಾ ಹೋಗೋಣ. ಇದನ್ನೆಲ್ಲ ಪ್ರತಿ ಅಟ್ಯಾಚ್ಮೆಂಟ್ ನೀವು ತೆಗೆದುಬಿಟ್ಟು ಅಟ್ಯಾಚ್ ಮಾಡೋದು ತುಂಬ ಈಸಿಯಾಗಿದೆ. ಇವನ್ ಈ ಟ್ರಿಮ್ಮರ್ ಇದೆ, ಟ್ರಿಮ್ಮರ್ ಹೆಡ್ ಕೂಡ ನೀವು ಹಾಕಿ ಅಥವಾ ಹಾಕದೆ ಕೂಡ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಇದನ್ನು ಯೂಸ್ ಮಾಡ್ಬೋದು. ಲಾಕ್ ಆ್ಯಂಡ್ ಅನ್ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅದನ್ನು ಅಟ್ಯಾಚ್ ಮಾಡಬಹುದು ಅಂತ. ಇವನ್ ಡೆಮೋ ಕೂಡ ನಾನು ಹೇಳ್ತಾ ಹೋಗ್ತೀನಿ, ನೀವು ವಿಡಿಯೋ ಎಂಡಿವರೆಗೂ ನೋಡ್ತಾ ಇರಿ. ಇದು ವೈಡ್ ಹೆಡ್ ಎಪಿಲಿಯೇಟ್ ಹೆಡ್ ಇದೆ. ಕೆಲವೊಂದ್ಸಲ ನಿಮಗೆ ರೋಲರ್ ಮಸಾಜರ್ ಪಾರ್ಟ್ ಬೇಡ ಅಂದರೆ ಅಟ್ಯಾಚ್ಮೆಂಟ್ ನೀವು ಡೈರೆಕ್ಟ್ ಈ ವೈಡ್ ಹೆಡ್ ಇರುವಂಥ ಈ ಎಪಿಲಿಯೇಟ್ ಅಟ್ಯಾಚ್ಮೆಂಟನ್ನು ನೀವು ಮಾಡ್ಕೋಬಹುದು. ಇದರಿಂದ ತುಂಬ ವೈಡ್ ಪಾರ್ಟ್ ನೀವೇನಾದ್ರು ಎಪಿಲಿಯೇಟ್ ಮಾಡಬೇಕು ಅಂದಾಗ ಸ್ಪೆಷಲಿ ಕೈ ಕಾಲುಗಳ ಮೇಲೆ ಅದನ್ನು ನೀವು ಯೂಸ್ ಮಾಡಬಹುದು. ಮಸಾಜರ್ ಬೇಕು ಅಂದರೆ ಮಸಾಜರಿಂದ ಹಾಕ್ಬೋದು. ಸೊ ಚಿಕ್ಕ ಬ್ರಷ್ ಕೊಟ್ಟಿದ್ದಾರೆ ಕ್ಲೀನಪ್ ಮಾಡಲಿಕ್ಕೆ. ಆ್ಯಂಡ್ ಇದು ಚಾರ್ಜೇಬಲ್ ಚಾರ್ಜಿಂಗ್ ಕೇಬಲ್. ಸೊ ಈ ಪ್ಲಗ್ ನಾರ್ಮಲ್ ಆಲ್ ಇಂಡಿಯನ್ ಪ್ಲಗ್ಸ್ ಸಾಕೆಟ್ಸ್ಗಳಲ್ಲಿ ಇದು ಫಿಟ್ ಆಗುತ್ತೆ. ತಕ್ಕ ಮಟ್ಟಿಗೆ ಲಾಂಗ್ ಆಗಿರುವಂಥ ಕಾರ್ಡ್ ವೈರ್ಲೆಸ್ ಕೂಡ ಯೂಸ್ ಮಾಡ್ಬೋದು ಚಾರ್ಜ್ ಮಾಡಿದ್ಮೇಲೆ. ದಿಸ್ ಇಸ್ ಬೆಸ್ಟ್ ಥಿಂಗ್. ಒಂದು ಕ್ಯಾರಿ ಪೌಚ್ ಕೊಟ್ಟಿದ್ದಾರೆ, ನೈಲಾನ್ ಒಂದು ಪೌಚ್ ಇದೆ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನೆಲ್ಲ ನೀವು ಕ್ಯಾರಿ ಮಾಡಬಹುದು. ಈ ಡಿವೈಸ್ ಒಂದೊಂದನೇ ಹೇಗೆ ಇದನ್ನು ಆಪ್ರೇಟ್ ಮಾಡೋದು, ಸ್ಟಾರ್ಟ್ ಹೇಗೆ ಮಾಡೋದು ಫಸ್ಟಿಗೆ ಅಂತ ನೋಡೋಣ. ಈ ಪ್ಲಗ್ಗನ್ನು ಇದರಲ್ಲಿ ಪ್ಲಗಿನ್ ಮಾಡೋಣ. ಫಸ್ಟು ಈ ಮಾರ್ಕ್ ಇದೆಯಲ್ಲ ಹೋಲ್ ಬಾಲ್ ಇರೋ ಕಡೆ ಇದನ್ನು ಅಟ್ಯಾಚ್ ಮಾಡೋಣ. ಸೊ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಚಾರ್ಜಿಗೆ ಇಡೋಣ. ಸ್ವಲ್ಪ ಹೊತ್ತು ಇನ್ ದ ಸೆನ್ಸ್ ನೀವು ಅಟ್ಲೀಸ್ಟ್ ಫಸ್ಟ್ ಟೈಮ್ ಚಾರ್ಜ್ ಮಾಡುವಾಗ ಅಥವಾ ಎವ್ರಿ ಟೈಮ್ 2 ಅವರ್ಸ್ ಇದನ್ನು ಚಾರ್ಜ್ ಮಾಡಬೇಕಾಗತ್ತೆ. ಸೊ ಜಸ್ಟ್ ನಾನು ಇವಾಗ ಚಾರ್ಜಿಗೆ ಇಟ್ಟಿದ್ದೀನಿ. ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ, ಅದರ ಅರ್ಥ ಗ್ರೀನ್ ಲೈಟ್ ಕಂಟಿನ್ಯೂಸ್ ಆಗಿ ಬ್ಲಿಂಕ್ ಆಗ್ತಾ ಇದೆ ಅಂತಂದಾಗ ಅದು ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ಸೊ ಕಂಪ್ಲೀಟ್ ಚಾರ್ಜ್ ಆಗೋವರೆಗೂ ಇದನ್ನು ಬಿಟ್ಬಿಡಿ. ಇನ್ ಬಿಟ್ವೀನ್ ಒಂದು 5-10 ನಿಮಿಷ ಚಾರ್ಜ್ ಹಾಕೋದು ತೆಗೆಯೋದು ಈ ಥರ ಮಾಡೋದ್ರಿಂದ ಡಿವೈಸ್ ಅಥವಾ ಚಾರ್ಜೇಬಲ್ ಬ್ಯಾಟ್ರೀಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ನೀವು ಒಂದ್ಸಲ ಚಾರ್ಜಿಂಗ್ ಇಟ್ಟರೆ ಕಂಪ್ಲೀಟ್ ಚಾರ್ಜ್ ಆಗೋವರೆಗೂ ಅದನ್ನು ಬಿಟ್ಬಿಡಿ. ಎಲ್ಲಿವರೆಗೂ ಗ್ರೀನ್ ಲೈಟ್ ಸ್ಟನ್ನಾಗಿ ನಿಲ್ಲುತ್ತೆ, ಕಂಪ್ಲೀಟ್ ಕಂಟಿನ್ಯೂಸ್ ಆಗಿ ಇವಾಗ ಗ್ರೀನ್ ಲೈಟು ಬರ್ತಾ ಇದೆ. ಇವಾಗ ಕಂಪ್ಲೀಟ್ ಚಾರ್ಜ್ ಆಗಿದೆ. ಇವಾಗ ನೋಡಿ ಲೈಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಈ ಬ್ರೈಟ್ ಲೈಟ್ ಇದೆ ಇದರಲ್ಲಿ. ಸೊ ನಿಮಗೆ ರೂಮಲ್ಲಿ ಅಥವಾ ಬಾತ್ರೂಮಲ್ಲಿ ಏನಾದ್ರು ಯೂಸ್ ಮಾಡುವಾಗ ಲೈಟ್ ಶಾರ್ಟೇಜ್ ಇದೆ ಇದ್ರೂ ಕೂಡ ಇದು ಸಖತ್ ಬ್ರೈಟ್ ಲೈಟ್ ಇದೆ ಇದರದ್ದು. ಸೊ ಸಫಿಷಿಯೆಂಟ್ ಆಗುತ್ತೆ.
ಆ್ಯಂಡ್ ಇದ್ರದ್ದು ಸ್ಪೆಷಾಲಿಟಿ ಸೆನ್ಸೋ ಸ್ಮಾರ್ಟ್ ಟೆಕ್ನಾಲಜಿ ಅಂದರೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಈ ಡಿವೈಸ್ ನೋಡಿದಾಗ ಈ ಲೈಟ್ ಬ್ರೈಟ್ ಲೈಟ್ ಓನ್ಲಿ ಇದು ವಿಷನ್ಗೋಸ್ಕರ, ಅಂದರೆ ಕ್ಲಿಯರಾಗಿ ನಿಮಗೆ ಹೇರ್ಸ್ ಕಾಣಲಿ ಅಂತ. ಇದರಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಸ್ಪೀಡ್ 1 ಆ್ಯಂಡ್ 2 ಲೆವೆಲ್ ಇದೆ. ನಿಮಗೆ ಯಾವ ಥರ ನಿಮಗೆ ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ ನೀವು ಸೆಟ್ ಮಾಡ್ಕೋಬಹುದು. ಸೊ ಇದ್ರ ಮೇಲೆ ಈ ಸ್ಪೆಷಲ್ ಅಟ್ಯಾಚ್ಮೆಂಟ್ ಆಲ್ರೆಡಿ ಇದ್ರ ಮೇಲೆ ಈ ಎಪಿಲಿಯೇಟ್ ಪಾರ್ಟ್ ಹಾಕಿದ್ದಾರೆ. ಎಪಿಲಿಯೇಟರ್ ಮೇಲೆ ಈ ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ. ಇದನ್ನು ನೀವು ಈ ಥರ ಮೇಲಿನ ಪಾರ್ಟ್ ಮಾತ್ರ ನೀವು ತೆಗೆದು ಕ್ಲೀನ್ ಕೂಡ ಮಾಡ್ಕೋಬಹುದು. ಇದು ರೋಲರ್ ಮೆಥಡ್ ಇದೆ, ಇದು ರೋಲ್ ಆಗ್ತಾ ಹೋಗುತ್ತೆ. ನೀವು ರೋಲ್ ಆದಂಗೆ ಹೇರ್ಸ್ ಇದರಲ್ಲಿ ಸಿಕ್ಕಾಕೊಂಡು ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಹೆಡ್ದು ಸ್ಪೆಷಾಲಿಟಿ ಏನು ಅಂದರೆ ಈ ಪಾರ್ಟ್ ಮೂವ್ ಆಗ್ತಾ ಇದೆ. ಇದು ಬಾಡಿ ಕರ್ವ್ ಪ್ರಕಾರ ನೀವು ಯಾವಾಗ ಹೇರ್ ರಿಮೂವಲ್ ಮಾಡ್ತೀರಾ ಬಾಡಿ ಕರ್ವ್ ಅಕಾರ್ಡಿಂಗ್ ಅದು ಮೂವ್ ಆಗೋದ್ರಿಂದ ಹೇರ್ಸು ಆರಾಮಾಗಿ ರಿಮೂವ್ ಮಾಡೋಕ್ಕೆ ಅಥವಾ ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರ ಮೇಲೆ ನೀವು ನೋಡ್ಬೋದು ಈ ಬೀಡ್ಸ್ ಇದೆ, ಬೀಡ್ಸ್ ರೋಲರ್ಸ್ ಇದೆ ಇದ್ರ ಮೇಲೆ. ಈ ಸೆನ್ಸೋ ಸ್ಮಾರ್ಟ್ ಇರೋದ್ರಿಂದ ಯಾವಾಗ ನೀವು ಪ್ರೆಸ್ ಹಾಕ್ತೀರಾ, ಪ್ರೆಷರ್ ಮಾಡಿದಾಗ ಅಥವಾ ಸ್ಕಿನ್ ಜಾಸ್ತಿ ಪ್ರೆಷರ್ ಹಾಕ್ತಾ ಇದ್ದೀರಾ ನಾರ್ಮಲ್ಗಿಂತ ಅಂದಾಗ ಇದ್ರ ಮೇಲೆ ನಿಮಗೆ ಪಿಂಕ್ ಅಥವಾ ರೆಡ್ ಕಲರ್ ಬ್ಲಿಂಕ್ ಆಗ್ತಾ ಹೋಗುತ್ತೆ. ಅಂದರೆ ಅದು ತೋರಿಸ್ತಾ ಇದೆ ಸ್ಕಿನ್ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಹಾಕ್ತಾ ಇದ್ದೀರಾ ಅಂತ. ಈ ಬೀಡ್ಸ್ ಮಸಾಜಿಂಗ್ ಕೆಲಸ ಮಾಡುತ್ತೆ. ಯಾವಾಗ ನಾವು ಥ್ರೆಡ್ಡಿಂಗ್ ಆ್ಯಂಡ್ ವ್ಯಾಕ್ಸಿಂಗ್ ಮಾಡಿದಾಗ ಅದನ್ನು ಸೂದಿಂಗ್ ಮಾಡೋಕ್ಕೆ ಸ್ವಲ್ಪ ಕೈಯಿಂದ ಮಸಾಜ್ ಮಾಡ್ತೀವಲ್ವ, ಅದೇ ಥರ ಈ ಕೆಲಸ ಮಾಡುತ್ತೆ ಈ ರೋಲರ್ಸು. ಯಾವ ಥರ ಈ ರೋಲರ್ ಮಾಡ್ತಾ ಹೋಗುತ್ತೆ, ಹಿಂದೆ ಇದು ಮಸಾಜಿಂಗ್ ಮಾಡಿ ಸ್ಕಿನ್ನನ್ನು ಸ್ವಲ್ಪ ಹೀಲ್ ಮಾಡೋಕ್ಕೆ ಅಥವಾ ಸೆಟಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಲಿಟಲ್ ಬಿಟ್. ಸಖತ್ ಸ್ವಲ್ಪ ಶಾರ್ಪ್ ಎಡ್ಜ್ ಇರುವಂಥ ರೋಲರ್ಸ್ ಇದು. ಈ ಅಟ್ಯಾಚ್ಮೆಂಟದ್ದು ಸ್ಪೆಷಾಲಿಟಿ ನೀವು ಈ ಆನ್ ಮಾಡಿದಾಗ ಇಮಿಡಿಯೇಟ್ ನಿಮಗೆ ಚಾರ್ಜ್ ಕಂಪ್ಲೀಟ್ ಆಗಿದ್ದರೆ ಚೆನ್ನಾಗಿ ಲೈಟ್ ಬರುತ್ತೆ. ಇವಾಗ ಕೈಯ ಮೇಲೆ ನಾನು ಒಂದು ಸ್ವಲ್ಪ ನಿಮಗೆ ಡೆಮೋ ತೋರಿಸ್ತೀನಿ ಹೇಗೆ ಇದು ಆಪ್ರೇಟ್ ಆಗುತ್ತೆ ಅಂತ. ಸೊ ಲೆಟ್ ಸ್ಟಾರ್ಟ್. ಇವಾಗ ಈ ಅಟ್ಯಾಚ್ಮೆಂಟ್ ಹಚ್ಚಿಬಿಟ್ಟು ರೋಲರ್ ಇರುವಂಥ ಅಟ್ಯಾಚ್ಮೆಂಟ್, ಮಸಾಜರ್ ಇರುವಂಥ ಅಟ್ಯಾಚ್ಮೆಂಟ್ ಇಟ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೀವು ಲೈಟ್ ನಿಮ್ಮ ಕಡೆ ಅಥವಾ ಸ್ಕಿನ್ ರಿಮೂವಲ್ ಹೇರ್ ರಿಮೂವಲ್ ಮಾಡೋ ಡೈರೆಕ್ಷನಲ್ಲಿ ಇದ್ದರೂ ಆಯಿತು. ಸೊ ಸ್ಕಿನ್ ಬಿಫೋರ್ ಹಚ್ಚೋಗಿಂತ ಮುಂಚೆ ನಿಮಗೆ ಸ್ಕಿನ್ನು ಕಂಪ್ಲೀಟಾಗಿ ಎಪಿಲಿಯೇಟ್ ಮಾಡೋ ಮುಂಚೆ ಸ್ಕಿನ್ನು ಡ್ರೈ ಆಗಿರಬೇಕು. ಒಂದು ಸ್ವಲ್ಪ ಥಿನ್ ಲೇಯರ್ ಪೌಡ್ರ್ ಹಾಕಿದ್ದೀನಿ ನಾನು. ಇದರಿಂದ ಹೇರ್ಸ್ ಡ್ರೈ ಆಗಿ ಸಿಕ್ಕಾಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಲೋ ಮೂಮೆಂಟ್ ಇರಬೇಕು. ಯಾವಾಗಲೂ 90 ಡಿಗ್ರಿ ಆ್ಯಂಗಲಲ್ಲಿ ಸ್ಕಿನ್ ಅಪೋಸಿಟ್ ಅಥವಾ 90 ಡಿಗ್ರಿ ಆ್ಯಂಗಲಲ್ಲಿ ಡಿವೈಸ್ ನೀವು ಇಟ್ಕೋಬೇಕಾಗತ್ತೆ. ಆ್ಯಂಡ್ ಅಪೋಸಿಟ್ ಡೈರೆಕ್ಷನ್ ಆಫ್ ದ ಹೇರ್ ಗ್ರೋತಿದ್ದು ಅಪೋಸಿಟ್ ಡೈರೆಕ್ಷನ್ ಇದನ್ನು ಮೂವ್ ಮಾಡಿ ಸ್ಲೋ ಮೂಮೆಂಟ್. ಸ್ವಲ್ಪ ಇದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಾನು ವಿಡಿಯೋನ. ಸೊ ತುಂಬ ಸ್ಲೋ ಮೂಮೆಂಟ್ ಮಾಡಿದಷ್ಟು ಕ್ಲೀನಾಗಿ ಹೇರ್ ರಿಮೂವಲ್ ಆಗುತ್ತೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಇನ್ ಪರ್ಸನ್ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಇದು. ಆಮೇಲೆ ನಿಮಗೆ ಸ್ಮಾಲ್ ಬಂಪ್ಸ್ ಕೂಡ ಕಾಣಿಸ್ಬೋದು. ಸೊ ಎವ್ರಿ ಟೈಮ್ಸ್ ಈಗ ಥ್ರೆಡ್ಡಿಂಗ್ ಇವನ್ ನಿಮಗೆ ವ್ಯಾಕ್ಸ್ ಮಾಡಿದಾಗ ಕೂಡ ಈ ಥರ ಬಂಪ್ಸ್ ಬರುತ್ತೆ. ಸೊ ಆಲ್ವೇಸ್ ಪ್ರಿಫರ್ಡ್ 24 ಅವರ್ಸ್ ನಿಮ್ಗೆ ಏನಾದ್ರು ಇವೆಂಟಿಗೆ ಹೋಗೋದಿದೆ ಅಂದಾಗ ಎಪ್ಲೇಟ್ ಮಾಡಬೇಕಿದ್ರೆ ಅಟ್ಲೀಸ್ಟ್ 12 ಅವರ್ 24 ಅವರ್ ಮುಂಚೆ ಮಾಡಿ, ಅಥವಾ ನೈಟ್ ಪ್ರಿಫರ್ ಮಾಡಿ. ಓವರ್ ನೈಟ್ ಇದು ಹೀಲ್ ಆಗೋಕ್ಕೆ ಸ್ಕಿನ್ ಹೆಲ್ಪ್ ಆಗುತ್ತೆ. ಅಥವಾ ಆಫ್ಟರ್ ಎಪಿಲಿಯೇಟಿಂಗ್ ಮಾಯ್ಶ್ಚರೈಸರ್ ಹಾಕೋದನ್ನು ಮಾತ್ರ ಮರಿಬೇಡಿ. ಕೊಕೊನಟ್ ಆಯಿಲ್ ಆಗಿರ್ಬೋದು ಅಥವಾ ಮಾಯ್ಶ್ಚರೈಸರ್ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ನೀವು ಈ ಟೀ ಟ್ರೀ ಆಯಿಲ್ ಹಾಕಿಬಿಟ್ರೆ ಆ ಮಸಾಜ್ ಏರಿಯಾ ಮಾಡಿದ್ದು ಅಥವಾ ಈ ಎಪಿಲಿಯೇಟ್ ಮಾಡಿದ್ದ ಏರಿಯಾ ಸೂದ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನು ನೋಡೋಣ ಎಷ್ಟು ಇದರಲ್ಲಿ ಹೇರ್ ಬಂದಿದೆ ಅಂತ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ರೋಲ್ ನಿಮಗೆ ಈ ಕ್ಯಾಮ್ರಾದಲ್ಲಿ ಕ್ಯಾಚ್ ಆಗ್ತಾ ಇದೆ ಇಲ್ಲೋ ಗೊತ್ತಿಲ್ಲ. ವೆರಿ ಮೈನ್ಯೂಟ್ ಹೇರ್ಸ್ ಇದರಲ್ಲಿ ಸಿಕ್ಕಾಕೊಂಡಿದೆ. ಐ ಡೋಂಟ್ ಥಿಂಕ್ ಸೊ ನಿಮ್ಗೆ ಕಾಣಿಸ್ತಾ ಇದೆ ಇಲ್ವೋ ಅಂತ ಕ್ಯಾಮ್ರಾದಲ್ಲಿ, ಬಟ್ ತುಂಬ ಮೈನ್ಯೂಟ್ ಇದೆ. ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ಇವನ್ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಹಾಕಿ. ಸೊ ಈ ಪಾರ್ಟ್ ಇವಾಗ ನನಗೆ ಇನ್ ಪರ್ಸನ್ ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಚ್ ಆಗ್ತಾ ಇಲ್ಲ ಅದು. ಸೊ ಈ ಅಟ್ಯಾಚ್ಮೆಂಟ್ ಕೂಡ ತೆಗೆದುಬಿಟ್ಟು ಆರಾಮಾಗಿ ಈ ಬ್ರಷಿಂದ ಕ್ಲೀನ್ ಮಾಡ್ಬೋದು. ನೆಕ್ಸ್ಟ್ ನಾನು ವೈಡ್ ಮೌತ್ ಅಟ್ಯಾಚ್ಮೆಂಟನ್ನು ಹಾಕ್ತಾಯಿದ್ದೀನಿ. ಈ ಇದರಿಂದ ಡೈರೆಕ್ಟ್ ಇದು ಎಪಿಲಿಯೇಟರ್ ಸ್ಕಿನ್ನಿಗೆ ಅಟ್ಯಾಚ್ ಆಗೋದ್ರಿಂದ ಇನ್ನೂ ಚಿಕ್ಕದಾದಂಥ ಹೇರ್ಸನ್ನು ತೆಗಿಬಹುದು. ಆ್ಯಂಡ್ ವೈಡ್ ಪೋರ್ಷನ್ ಬೇಗ ಆಗೋಗುತ್ತೆ. ಸೊ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಆಚೆ ನೆಕ್ಸ್ಟ್ ಹಾಫ್ ಪಾರ್ಟನ್ನು ನಾನು ಇದರಿಂದ ಸ್ವಲ್ಪ ವಿಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದಿರೋದ್ರಿಂದ ನಿಮಗೆ ನೋಡಿ ಲೈಟ್ ಇರೋದ್ರಿಂದ ಚಿಕ್ಕ ಹೇರ್ಸು ಕೂಡ ನಿಮಗೆ ಕಾಣಿಸುತ್ತೆ. ಲೈಟ್ ಏನಾದ್ರು ರೂಮಲ್ಲಿ ಕಡಿಮೆ ಇದೆ ಅಂದಾಗೂ ಕೂಡ ನೋಡಿ ಇವಾಗ ಬ್ಲಿಂಕ್ ಆಗ್ತಾ ಇದೆ.
ಬ್ಲಿಂಕ್ ಮೀನ್ಸ್ ನಾನು ಪರ್ಪಸ್ಲಿ ಇಲ್ಲಿ ಪ್ರೆಷರ್ ಹಾಕಿ ತೋರಿಸ್ತಾ ಇದ್ದೀನಿ ಸ್ಕಿನ್ ಮೇಲೆ. ನಿಮಗೆ ಸ್ಕಿನ್ನನ್ನು ನೀವು ಪ್ರೆಷರ್ ಹಾಕ್ತಾ ಇದ್ದೀರಾ ಅಂದಾಗ ಆ ಪಿಂಕ್ ಅಥವಾ ರೆಡ್ ಲೈನ್ ನಿಮಗೆ ಬ್ಲಿಂಕ್ ಆಗುತ್ತೆ. ಸೊ ಇಟ್ ಮೀನ್ಸ್ ನೀವು ತುಂಬ ಹಿಂಸೆ ಮಾಡ್ತಾಯಿದ್ದೀರಾ ಅಥವಾ ಪ್ರೆಸ್ ಮಾಡ್ತಾಯಿದ್ದೀರಾ ಸ್ಕಿನ್ನನ್ನು ಅಂತ. ಸೊ ಅಷ್ಟೊಂದು ಪ್ರೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಜೆಂಟಲ್ ಮತ್ತು ಸ್ಲೋ ಆಗಿ ಮಾಡಿದಷ್ಟು ನೀಟಾಗುತ್ತೆ. ನೋಡಿ ಇವಾಗ ನಿಮಗೆ ಈ ಡೈರೆಕ್ಟ್ ಅಪ್ಲಿಕೇಟ್ ಮಾಡಿದಾಗ ನಿಮಗೆ ತುಂಬ ಹೇರ್ಸ್ ಕಾಣಿಸ್ತಾ ಇದೆ ಅಲ್ವಾ? ಈಗ ಕ್ಲಿಯರ್ ಆಗಿದೆ ನಿಮಗೆ ಇಮೇಜಿಗೆ ಆಯಿತು. ಸೊ ನೀವು ಡೈರೆಕ್ಟ್ ಮಾಡಿದಾಗ ಜಾಸ್ತಿ ಕ್ಲೀನಾಗಿ ಹೇರ್ ರಿಮೂವಲ್ ಆಗುತ್ತೆ. ಇವನ್ ಚಿಕ್ಕ ಚಿಕ್ಕ ಹೇರ್ ಕೂಡ ಚೆನ್ನಾಗಿ ಅದರಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ಇನ್ನೂ ನೀಟ್ನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಈ ಪಾರ್ಟ್ ಮಾತ್ರ ನಾನು ಇವಾಗ ಡೈರೆಕ್ಟ್ ಅಪಿಲಿಯೇಟಿಂದ ಮಾಡಿದ್ದೀನಿ. ಈ ಪಾರ್ಟನ್ನು ನೋಡಿ ಹೇರ್ ನಿಮಗೆ ಕಾಣಿಸ್ಬೋದು, ಇವಾಗ ಕ್ಲೀನಾಗಿ ಕಾಣಿಸ್ತಾ ಇದೆ. ಈ ಪಾರ್ಟ್ ಜಸ್ಟ್ ನೀವು ಕ್ಲೀನ್ ಮಾಡಬೇಕಾದ್ರೆ ಅಂಡರ್ ವಾಟರ್ ರನ್ ಮಾಡಿದ್ರೂ ಕೂಡ ನಡೆಯುತ್ತೆ. ಟ್ಯಾಪಲ್ಲೂ ಕ್ಲೀನ್ ಮಾಡ್ಬೋದು, ಅಥವಾ ಈ ಕೊಟ್ಟಿರೋವಂಥ ಬ್ರಷು ತುಂಬ ಕ್ಯೂಟ್ ಆ್ಯಂಡ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವನ್ ಡೀಪಾಗಿ ಇದನ್ನು ಕ್ಲೀನ್ ಮಾಡಿದ್ಮೇಲೆ ಈ ಆಲ್ಕೋಹಾಲ್ ಬರುತ್ತಲ್ಲ, ಸ್ಟೆರೈಲ್ ಈ ಇಂಜೆಕ್ಷನ್ ಮಾಡುವಾಗೆಲ್ಲ ಹಾಕ್ತಾರೆ, ಆ ಆಲ್ಕೋಹಾಲ್ ಅಥವಾ ಸ್ಟೆರೈಲ್ ಈ ರಬ್ಬಿಂಗ್ ಆಲ್ಕೋಹಾಲ್ ಬರುತ್ತೆ, ಅದರಿಂದ ನೀವು ಇದನ್ನು ಅಥವಾ ಡೆಟಾಲಿಂದ ಇದನ್ನು ವೈಪ್ ಮಾಡಿ ಡಿಸ್ಇನ್ಫೆಕ್ಟೆಂಟ್ ಮಾಡಿ ಅಥವಾ ಸ್ಟೆರೈಲ್ ಮಾಡಿ ಇಡ್ಬೋದಾಗುತ್ತೆ. ಈ ನೆಕ್ಸ್ಟ್ ಪಾರ್ಟ್ ಈ ಕಂಪ್ಲೀಟ್ ನಮಗೆ ಎಪಿಲಿಯೇಟರ್ನೇ ತೆಗಿಬೇಕಾದ್ರೆ ಜಸ್ಟ್ ಈ ವೈಟ್ ಬಟನನ್ನು ಪ್ರೆಸ್ ಮಾಡಿ ಇದನ್ನು ಡಿಟ್ಯಾಚ್ ಮಾಡ್ಬೋದು. ನಂತರ ನಾನು ಇವಾಗ ಟ್ರಿಮ್ಮರನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಈ ಹೋಲ್ ಇದಕ್ಕೆ ಅಟ್ಯಾಚ್ ಆಗಬೇಕು. ಸೊ ಅಗೇನ್ ಇದನ್ನು ಪ್ರೆಸ್ ಮಾಡಿ ಇದನ್ನು ಫಿಕ್ಸ್ ಮಾಡಿದ್ರೆ ಆಗೋಯಿತು. ಸೊ ಅಟ್ಯಾಚ್ ಮಾಡೋದು ತುಂಬ ಈಸಿಯಾಗಿದೆ. ಇದು ಈ ಥರ ಫಿಕ್ಸ್ ಆಗಿ ಹೋಗುತ್ತೆ. ಅಷ್ಟೇ, ಪ್ರೆಸ್ ಮಾಡಿ ತೆಗೆಯೋದು ಆ್ಯಂಡ್ ಅದನ್ನು ರೀಫಿಕ್ಸ್ ಮಾಡೋದು ತುಂಬ ಈಸಿ ಇದೆ. ಅಟ್ಯಾಚ್ ಮಾಡೋದು ಕೂಡ ನಿಮಗೆ ಬೇಕಿದ್ದರೆ ಈ ಕ್ಯಾಪ್ ಸಮೇತ ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಬ್ಲೇಡ್ ಕೂಡ ಯೂಸ್ ಮಾಡ್ಬೋದು. ಈ ತುಂಬ ಲಾಂಗ್ ಹೇರ್ಸ್ ಇದ್ದರೆ ಇದನ್ನು ನೀವು ಟ್ರಿಮ್ಮಿಂಗಿಗೆ ಯೂಸ್ ಮಾಡ್ಬೋದು. ತುಂಬ ಚಿಕ್ಕ ಹೇರ್ಸ್ ಏನಾದ್ರು ಇದ್ದರೆ ನೀವು ಡೈರೆಕ್ಟ್ ವಿದೌಟ್ ಹೆಡ್ ಅಥವಾ ಈ ಕ್ಯಾಪ್ ವಿದೌಟ್ ಕ್ಯಾಪ್ ಇದನ್ನು ಯೂಸ್ ಮಾಡ್ಬೋದು. ಈ ಅಟ್ಯಾಚ್ಮೆಂಟ್ ಇದಕ್ಕೆ ಇರುತ್ತೆ. ಈ ವೈಡ್ ಮೌತ್ ಅಟ್ಯಾಚ್ಮೆಂಟು ಇದಕ್ಕೆ ಹಾಕೋಕ್ಕಾಗಲ್ಲ. ಇವಾಗ ಇದ್ರದ್ದೊಂದು ಸ್ವಲ್ಪ ಡೆಮೋ ನೋಡೋಣ, ಈ ಟ್ರಿಮ್ಮರ್ನ ಹೇಗೆ ಯೂಸ್ ಮಾಡ್ಬೋದು ಅಂತ. ತುಂಬ ಹೇರ್ಸ್ ಲಾಂಗ್ ಇದೆ, ಎಪಿಲಿಯೇಟ್ ಮಾಡೋ ಮುಂಚೆ ಅಥವಾ ಎಪಿಲಿಯೇಟ್ ಮಾಡಬೇಕು ಅಂತ ಇದ್ದರೆ ಅದರಲ್ಲಿ ಹೇರ್ಸ್ ತುಂಬ ಲಾಂಗ್ ಇದ್ದರೆ ನೀವು ಫಸ್ಟ್ ಒಂದು ಸ್ವಲ್ಪ ಟ್ರಿಮ್ ಮಾಡ್ಬೋದು. ಟ್ರಿಮ್ಮಿಂಗ್ ಆದಮೇಲೆ ನೀವು ಎಪಿಲಿಯೇಟ್ ಮಾಡ್ಬೋದು. ಸೊ ಇವಾಗ ಇದನ್ನು ನಾನು ಸ್ವಲ್ಪ ಕಾಲಿನ ಮೇಲೆ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಯೂಶ್ವಲಿ ಲೆಗ್ ಹೇರ್ಸ್ ಸ್ವಲ್ಪ ಕೈಗಳ ಹೇರ್ಸ್ಗಿಂತ ಸ್ವಲ್ಪ ಲಾಂಗ್ ಇದ್ದೇ ಇರುತ್ತೆ. ಸೊ ಇದ್ರ ಮೇಲೆ ನಾನು ಇವಾಗ ಟ್ರಿಮ್ಮಿಂಗ್ ಮಾಡ್ತೀನಿ ವಿತ್ ಕ್ಯಾಪ್. ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ವಿತ್ ಕ್ಯಾಪು ಎಷ್ಟರ ಮಟ್ಟಿಗೆ ಇದು ಕ್ಲೀನ್ ಆಗುತ್ತೆ ಅಂತ. ಸೊ ಇಷ್ಟು ಪೋರ್ಷನನ್ನು ನಿಮಗೆ ಹೇರ್ ಸಖತ್ ಕಾಣಿಸ್ತಾ ಇದೆ ಇವಾಗ. ಸೊ ಆಲ್ವೇಸ್ ಹೋಲ್ಡ್ ಇಟ್ ಇನ್ 90 ಡಿಗ್ರಿ ಆ್ಯಂಗಲ್. ಮತ್ತು ಹೇರ್ ಗ್ರೋತ್ದು ಅಪೋಸಿಟ್ ಸೆಕ್ಷನಲ್ಲಿ ನೀವು ಇದನ್ನು ಮಾಡ್ಬೋದು. ಅಷ್ಟೊಂದಾಗಿ ಹೇರ್ ಅಷ್ಟು ಲಾಂಗ್ ಆಗಿಲ್ಲ, ಇದ್ರದ್ದು ಹೆಡ್ಡಲ್ಲಿ ಸಿಗುವಷ್ಟು ಲೆಂತ್ ಇಲ್ಲ ಇರೋದ್ರಿಂದ ನಾನು ಇದಿವಾಗ ಡೈರೆಕ್ಟಾಗಿ ನೋಡಿ, ಆದರೂ ಕೆಲವೊಂದು ಹೇರ್ ಸಿಕ್ಕಾಕೊಂಡಿದೆ. ಸೊ ಇವಾಗ ಡೈರೆಕ್ಟ್ ಬ್ಲೇಡಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಇವನ್ ಟ್ರಿಮ್ಮಿಂಗು ಯೂಶ್ವಲಿ ನಾನು ಟ್ರಿಮ್ಮಿಂಗ್ ಮಾಡುವಾಗ ವೆಟ್ ಪ್ರಿಫರ್ ಮಾಡ್ತೀನಿ. ಸೊ ಇವಾಗ ವೀಡಿಯೋದಲ್ಲಿ ನಾನು ಇದನ್ನು ವೆಟ್ ಮಾಡಿಲ್ಲ, ಡ್ರೈ ಆಗಿ ಇಟ್ಟಿದ್ದೀನಿ. ಸೊ ವೆಟ್ ಮಾಡಿದಷ್ಟು ತುಂಬ ಸ್ಮೂತಾಗಿ ಇನ್ನೂ ನೀಟಾಗಿ ಆಗುತ್ತೆ ಟ್ರಿಮ್ಮಿಂಗು ಅಥವಾ ಶೇವಿಂಗ್. ಸೊ ಇವಾಗ ನಾನಿಲ್ಲಿ ವೆಟ್ ಮಾಡಿಲ್ಲ, ಜಸ್ಟ್ ಡ್ರೈ ಸ್ಕಿನ್ ಮೇಲೇ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಇವಾಗ ಡೈರೆಕ್ಟ್ ಬ್ಲೇಡನ್ನೇ ನಾನು ರನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಕಂಪ್ಲೀಟಾಗಿ ಶೇವಿಂಗ್ ಇಫೆಕ್ಟ್ ಸಿಗುತ್ತೆ. ಸೊ ನೋಡಿ ನೀಟಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಆಪ್ರೇಟ್ ತುಂಬ ಚೆನ್ನಾಗಿ ಆಗ್ತಾಯಿದೆ ಇದು. ಸೊ ತುಂಬ ಜೆಂಟಲ್ ಆ್ಯಂಡ್ ಈಸಿ ಸ್ಲೋ ಮೋಷನ್ ಮಾಡಿದಾಗ ನಿಮಗೆ ಕ್ಲೀನಾಗಿ ಹೇರ್ ರಿಮೂವಲ್ ಆಗೋಗುತ್ತೆ. ಪ್ರೊಸೆಸ್ ತುಂಬ ಈಸಿ ಇದೆ, ಯೂಸ್ ಮಾಡೋದು ತುಂಬ ಈಸಿ ಇದೆ, ನೀವು ನೋಡ್ದಿರೋ ಹಾಗೆ. ಸೊ ಕ್ವಿಕ್ಕಾಗಿ ತುಂಬ ಪಾರ್ಲರ್ಗಳಿಗೆಲ್ಲ ಪೇ ಮಾಡೋದಕ್ಕಿಂತ ಬೆಟರ್ ಮನೆಯಲ್ಲೇ
ನಾವೇ ಮಾಡ್ಕೊಳ್ಳೋದು, ಟೈಮು ಸೇವಿಂಗ್ ಇರುತ್ತೆ. ಸೊ ಇವಾಗ ನೋಡ್ಬೋದು ನೀವು ಹೇರ್ಸು. ಸೊ ಎಲ್ಲ ಪೋರ್ಷನ್ಸು ನಾವು ಆರಾಮಾಗಿ ಕ್ಲೀನು ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ಸ್ವಲ್ಪ ಮಟ್ಟಿಗೆ ಡೆಡ್ ಸ್ಕಿನ್ ಕೂಡ ಬಂದಿದೆ ಬ್ಲೇಡ್ ಜೊತೆಗೆ. ನ್ಯಾಚುರಲಿ ನೀವು ಶೇವ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಡೆಡ್ ಸ್ಕಿನ್ನು ಹೊರಟೋಗುತ್ತೆ. ಸೊ ಇದು ಶೇವಿಂಗ್ ಬ್ಲೇಡ್ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಸೊ ನನಗೆ ಸಖತ್ ಕ್ಲೀನ್ ಅನ್ನಿಸ್ತು, ಈಸಿ ಟು ಯೂಸ್, ಈಸಿ ಪ್ರೊಸೆಸ್. ಸೊ ಇದನ್ನು ನೋಡಿದ್ರಲ್ಲ ಹೌ ಟು ಆಪ್ರೇಟ್ ಅಂತ. ಈ ಬ್ರಷಿಂದ ಬೇಕಿದ್ದರೆ ನೀವು ಇದನ್ನು ಕ್ಲೀನ್ ಮಾಡಿ, ಹಾಗೇನಿಲ್ಲ ಅಂದರೆ ರನ್ನಿಂಗ್ ವಾಟರ್ ಕೆಳಗಡೆ ಇದನ್ನು ವಾಶ್ ಮಾಡಿದ್ರೂ ಆಗೋಯಿತು, ಏನು ತೊಂದರೆ ಇಲ್ಲ. ಚೆನ್ನಾಗಿ ಇದನ್ನು ವೈಪ್ ಔಟ್ ಮಾಡಿ ಡ್ರೈ ಮಾಡಿ ಇಟ್ಬಿಟ್ರೆ ಏನೂ ತೊಂದರೆ ಆಗಲ್ಲ. ಸೊ ಆದರೆ ಚೆನ್ನಾಗಿ ಡ್ರೈ ಮಾಡಿ ಇಡಬೇಕು, ಇಲ್ಲಾದರೆ ಸ್ಟೇನ್ಲೆಸ್ ಸ್ಟೀಲ್ ಇದೆ, ರಸ್ಟ್ ಆಗೋ ಚಾನ್ಸಸ್ ಇಲ್ಲ. ಬಟ್ ಆದಷ್ಟು ಡ್ರೈ ಮಾಡಿದಷ್ಟು ಒಳ್ಳೆಯದು. ನಾನು ಸೇಮ್ ಎಪಿಲಿಯೇಟರ್ನ ಅಪ್ಪರ್ ಲಿಪ್ಗೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಟ್ರೈ. ಸೇಮ್ ಸ್ವಲ್ಪ ಪೌಡ್ರ್ ಹಚ್ಕೊಂಡು ಡ್ರೈ ಮಾಡ್ತಾಯಿದ್ದೀನಿ. ನನಗೆ ಥ್ರೆಡ್ಡಿಂಗ್ ತುಂಬ ನೋವಾಗುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಥ್ರೆಡ್ಡಿಂಗ್ ಇದರಿಂದ ನನಗೆ ತುಂಬ ಈಸಿ ಆಯಿತು. ನೀವು ಇದರಲ್ಲಿ ನೋಡ್ಬೋದು ಹೇರ್ಸು ತುಂಬ ನೀಟಾಗಿ ಆಚೆ ಬಂದಿದೆ. ನನಗೆ ಇದಕ್ಕಂತೂ ತುಂಬ ಈಸಿ ಆಗಿದೆ. ಅಪ್ಪರ್ ಲಿಪ್ ಈಸ್ ಅ ಬಿಗ್ ಟಾಸ್ಕ್. ಇವಾಗ ಈ ಪೋರ್ಷನ್ನು ಕೂಡ ನೀವು ರಿಮೂವ್ ಮಾಡಿ ಇದನ್ನು ಕ್ಲೀನ್ ಮಾಡಬಹುದು. ಎವ್ರಿ ಟೈಮ್ ಕ್ಲೀನ್ ಮಾಡೋದಾದರೆ ಎಲ್ಲ ಪಾರ್ಟ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ, ಪ್ರತಿಯೊಬ್ಬರು ಯೂಸ್ ಮಾಡಿದ್ಮೇಲೆ ಮನೆಯಲ್ಲಿ ಇದನ್ನು ಕ್ಲೀನ್ ಮಾಡಿ ನೀವು ಸ್ಟೆರೈಲ್ ಅಲ್ಗೆ ಮೊದಲೇ ನಾನು ಹೇಳಿದ ಹಾಗೆ ಸ್ಪಿರಿಟ್ ಅಥವಾ ಈ ರಬ್ಬಿಂಗ್ ಆಲ್ಕೋಹಾಲ್ ಇರುತ್ತಲ್ಲ ಅದರಿಂದ ಈ ಬ್ರಷನ್ನು ಎದ್ಬಿಟ್ಟು ನೀಟಾಗಿ ಡಿವೈಸನ್ನು ಕ್ಲೀನ್ ಮಾಡಿದಷ್ಟು ನಿಮಗೆ ಇನ್ಫೆಕ್ಷನ್ ಕೂಡ ಸ್ಪ್ರೆಡ್ ಆಗೋಲ್ಲ. ಮನೆಯಲ್ಲಿ ಡಿಫ್ರೆಂಟ್ ಪೀಪಲ್ ಇದನ್ನು ಯೂಸ್ ಮಾಡ್ಬೋದು, ಬೇರೆಯವರು ಒಂದೇ ಡಿವೈಸನ್ನು. ಬಟ್ ಕ್ಲೀನಿಂಗ್ ಮೆಜರ್ಸ್ ನೀವು ತೊಗೊಳ್ಳೇಬೇಕಾಗತ್ತೆ. ಒಂದ್ಸಲ ಸ್ಟೆರೈಲ್ ಮಾಡಿ ಇಟ್ಬಿಟ್ರೆ ಅದು ಡಿಸ್ಇನ್ಫೆಕ್ಟೆಂಟ್ ಆಗಿಬಿಡುತ್ತೆ. ಸೊ ಆರಾಮಾಗಿ ನೀವು ನೆಕ್ಸ್ಟ್ ಯೂಸ್ ಮಾಡಬಹುದು, ಹಾಗೇ ಇಡ್ಕೂಡ್ದು. ಸೊ ಈ ಜಾಲ್ಗಿ ಕೂಡ, ಈ ಜಾಲ್ರಿ ಇದೆಯಲ್ಲ ಇದರಲ್ಲಿ ಈ ನೆಟ್ ಪಾರ್ಟ್ ಕೂಡ ಇದನ್ನು ಚೆನ್ನಾಗಿ ಕ್ಲೀನಪ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಯೂಸಿಗೆ ಡಿವೈಸ್ ರೆಡಿ ಆಗಿರುತ್ತೆ. ನೋಡಿದ್ರಲ್ಲ ಈಚ್ ಪಾರ್ಟ್ ಐ ಹೋಪ್ ನಾನು ಕ್ಲೀನಾಗಿ ತೋರಿಸಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ನೋಡೋರಿಗೆ ಕ್ಲೀನಾಗಿ ಗೊತ್ತಾಗಲಿ ಅನ್ನೋಗೋಸ್ಕರ ಸ್ವಲ್ಪ ಉದ್ದ ವಿಡಿಯೋ ಆಗಿದೆ. ಐ ಹೋಪ್ ನಿಮಗೆ ಬೇಕಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಇನ್ಫಾರ್ಮೇಷನ್ನು. ಸೊ ನೋಡಿದ್ರಲ್ಲ ಇದನ್ನು ಹೇಗೆ ಯೂಸ್ ಮಾಡೋದು, ಎಷ್ಟು ಈಸಿಯಾಗಿದೆ ಯೂಸ್ ಮಾಡೋದು ಅಂತ. ಸೊ ಇದ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಇದು ಎಲೆಕ್ಟ್ರಿಕಲ್ ಕರೆಂಟ್ ಕಾರ್ಡ್ಲೆಸ್ ಆಗಿ ಯೂಸ್ ಮಾಡ್ಬೋದು. ಸೊ ಕರೆಂಟ್ ಶಾಕ್ ಹೊಡೆಯೋ ಯಾವುದೇ ರೀತಿಯಂಥ ಚಾನ್ಸಸ್ ಇಲ್ಲ. ಎರಡನೇದು ಇದನ್ನು ವೆಟ್ ಆ್ಯಂಡ್ ಡ್ರೈ ಎರಡೂ ರೀತಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಆರಾಮಾಗಿ ರನ್ನಿಂಗ್ ವಾಟ್ರಲ್ಲಿ ಇದನ್ನು ಕ್ಲೀನ್ ಕೂಡ ಮಾಡ್ಬೋದು. ಮನೆಯಲ್ಲಿ ಡಿಫ್ರೆಂಟ್ ಬೇರೆ ಜನ ಎಲ್ಲರೂ ಬಳಸೋ ಅಂಥದ್ದು ಏನಾರು ಇದ್ದರೆ ಇದನ್ನು ಈಚ್ ಪಾರ್ಟನ್ನು ನೀವು ತೆಗೆದುಬಿಟ್ಟು ಸ್ಟೆರೈಲ್ ಮಾಡಿ, ಚೆನ್ನಾಗಿ ಕ್ಲೀನ್ ಮಾಡಿ ಸ್ಟೆರೈಲ್ ಮಾಡಿ ಬೇರೆಯವರು ಕೂಡ ಅದನ್ನು ಯೂಸ್ ಮಾಡ್ಕೋಬಹುದು. ಸೊ ಈ ಏನಿದೆ ಟ್ವೀಸಿಂಗು ಆರಾಮಾಗಿ ನಿಮಗೆ 0.5 mm ವರೆಗೂ ಕೂದಲನ್ನು ಕೂಡ ಟ್ವೀಸ್ ಮಾಡಿ ಅಥವಾ ಟ್ರಿಮ್ಮಿಂಗ್ ಮಾಡ್ಬೋದು ಈ ಡಿವೈಸು. ಅಗೇನ್ ಇನ್ನೊಂದು ಮಲ್ಟಿಪಲ್ ಯೂಸ್ ಏನಂದರೆ, ಇದರಲ್ಲಿ ಇದೇನು ಬ್ಲೇಡ್ ಇದೆಯಲ್ಲ ಈ ರೇಸರು ಟ್ರಿಮ್ಮಿಂಗ್ ಪಾರ್ಟು, ಇವನ್ ಇದನ್ನು ಈ ಚಿಕ್ಕ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗೆ ಆಗಿರ್ಬೋದು ಗಂಡು ಮಕ್ಕಳಿಗೆ ಈ ಹೇರ್ ಕಟ್ ಮಾಡೋವಾಗ ಕೆಲವೊಂದ್ಸಲ ಈ ಕೊರೋನಾ ಟೈಮಲ್ಲಿ ಬಾರ್ಬರ್ ಶಾಪಲ್ಲೂ ಹೋಗೋಕ್ಕಾಗಲ್ಲ. ಸೊ ಈ ಎಡ್ಜಲ್ಲೆಲ್ಲ ಶೇಪಪ್ ಮಾಡಲಿಕ್ಕೂ ಕೂಡ ಈ ಚಿಕ್ಕ ಮಕ್ಕಳಿಗೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇದರದ್ದು ಮೇಲೆ ನಿಮಗೆ ಈ ಹೆಡ್ ಕ್ಯಾಪ್ ಬರೋದ್ರಿಂದ ಇವನ್ ಹೇರ್ಸು ಕೂಡ ನೀವು ಎಷ್ಟು ಬೇಕಷ್ಟು ಟ್ರಿಮ್ಮಿಂಗ್ ಕೂಡ ಮಾಡ್ಬೋದು. ಸೊ ಇದು ಮಲ್ಟಿಪರ್ಪಸ್ ಯೂಸ್ ಇದೆ. ಆ್ಯಂಡ್ ಇದ್ರ ಪ್ರೈಸ್ ಪಾಯಿಂಟ್ ನೋಡೋದಾದರೆ 7,500 ಇದರ MRP ಇದೆ. ಬಟ್ ನಿಮಗೆ ಇದು ಆಫರ್ ಟೈಮಲ್ಲಿ 5,500 ಸಿಗುತ್ತೆ. ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ, ಅಮೆಝಾನ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಆಫರ್ ಪ್ರಕಾರ ಪ್ರೈಸ್ ಮೇ ವೇರಿ. ಸೊ ನೀವು ನೋಡ್ಕೊಳ್ಳಿ ಯಾವ ಪ್ರೈಸ್ ಇದೆ. ಬೆಟರ್ ನೀವು ಆಫರ್ ಟೈಮಲ್ಲೇ ನೀವು ಪರ್ಚೇಸ್ ಮಾಡಿದ್ರೆ ವರ್ತ್, ಬಟ್ ಡೆಫಿನೆಟ್ಲಿ ವರ್ತ್ ಟು ಬೈ. ಯಾಕೆಂದರೆ ನಿಮಗೆ ತುಂಬ ಹ್ಯಾಂಡಿ, ಈಸಿ ಟು ಯೂಸ್ ಆ್ಯಂಡ್ ತುಂಬ ಖರ್ಚು ಖರ್ಚು ಅನ್ನೋಕ್ಕಿಂತ ಪಾರ್ಲರ್ಗೆ ರಿಪೀಟೆಡ್ಲಿ ನೀವು ಹೋಗೋದು ಅಥವಾ ಅಷ್ಟಷ್ಟು ಪೇ ಮಾಡೋಕ್ಕಿಂತ ಒಂದು ಸಲ ಈ ಡಿವೈಸ್ ಇದ್ಬಿಟ್ರೆ ನೀವು ಯಾವಾಗ ಬೇಕಾದರೂ ನಿಮಗೆ ಇವನ್ ಟ್ರಾವೆಲಿಂಗ್ ಆಗಿರ್ಬೋದು ಇದನ್ನು ಕ್ಯಾರಿ ಮಾಡ್ಬೋದು ಅಷ್ಟೇ. ಸೊ ಇದ್ರದ್ದು ಇನ್ನೊಂದು ಪಾಯಿಂಟ್ ಏನಂದರೆ, ಇದ್ರ ಒಳಗಡೆ ಚಾರ್ಜಬಲ್ ಬ್ಯಾಟ್ರಿ ಇದೆ. ಸೊ ಆ ಚಾರ್ಜಬಲ್ ಬ್ಯಾಟ್ರಿ ಒನ್ಸ್ ಚಾರ್ಜ್ ಮಾಡೋದು ಕಂಪ್ಲೀಟ್ಲಿ ನಿಲ್ಲಿಸ್ಬಿಟ್ರೆ ಅಥವಾ ಕೆಲಸ ಮಾಡೋದು ಕಂಪ್ಲೀಟ್ಲಿ ನಿಲ್ಲಿಸಿದ್ರೆ ನೀವು ಬ್ರಾನ್ ಸೆಂಟರಿಂದನೇ ಅದನ್ನು ತರಿಸ್ಬೇಕಾಗತ್ತೆ ಅಥವಾ ಅಥರೈಸ್ಡ್ ಸೆಂಟ್ರಿಂದ ನೀವು ಸರ್ಚ್ ಮಾಡಿ ಅದನ್ನು ತರಿಸ್ಬೇಕಾಗತ್ತೆ.
ತೋ ಅಟ್ಲೀಸ್ಟ್ ಇದಕ್ಕೆ ಡಿವೈಸಿಗೆ 2 ವರ್ಷದ ಗ್ಯಾರಂಟಿ ಇರೋದ್ರಿಂದ ಏನಾದರೂ ಡಿವೈಸ್ ಹಾಳಾದರೆ ಅಥವಾ ಆಪ್ರೇಟಿಂಗ್ ನಿಂತೋದ್ರೆ ನೀವು ರೀಪ್ಲೇಸ್ ಅಥವಾ ಎಕ್ಸ್ಚೇಂಜ್ ಮಾಡಿಸ್ಬೋದು. ಅದೊಂದು ಪ್ಲಸ್ ಪಾಯಿಂಟ್, ಜೊತೆ ವಾರಂಟಿ ಕಾರ್ಡ್ ಜೊತೆಗೆ ಬರುತ್ತೆ ಇದು. ಸೊ ನನಗೆ ತುಂಬ ಹ್ಯಾಂಡಿ ಅನ್ನಿಸ್ತು, ಯೂಸ್ಫುಲ್ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಮೇ ಬಿ ನಿಮಗೂ ಕೂಡ ಈ ಲೇಡೀಸ್ಗೆ ಯೂಶ್ವಲಿ ಪ್ರಾಬ್ಲಮ್ ಇರುತ್ತೆ ಥ್ರೆಡಿಂಗೆಲ್ಲ ಹೋಗೋದು. ಸೊ ಬೆಟರ್ ಕೊರೋನಾ ಟೈಮಲ್ಲಿ ಪಾರ್ಲರ್ಗೆ ಹೋಗೋದನ್ನು ಅವಾಯ್ಡ್ ಮಾಡಿ, ಈ ರೂಲ್ ಒಂದು ಇಟ್ಕೊಂಬಿಡಿ, ಈಸಿ ಆಗುತ್ತೆ ಕೆಲಸ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಇರ್ಬೋದು ಅಂದ್ಕೊಳ್ತೀನಿ. ಇದೇ ಥರದ ವೀಡಿಯೋಗಳು ನನ್ನ ಚಾನಲಲ್ಲಿ ಕೆಲವೊಂದು ಇದೆ. ನೀವು ಒಂದ್ಸಲ ಚಾನಲನ್ನು ಪ್ಲೇಲಿಸ್ಟನ್ನು ಚೆಕ್ ಮಾಡಿ ನೋಡಿ. ಯಾವುದಾದ್ರೂ ಕಂಟೆಂಟ್ ರಿಯಲಿ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ಮೇ ಬಿ ಇದು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಇಷ್ಟ ಆಗಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್. ಬಾಯ್.